ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ ಹಾಗೂ ರಕ್ಷಾಬಂಧನದ ಶುಭಾಶಯಗಳು. ನಮ್ಮ ದೇಶದ ಅತ್ಯಂತ ಸುಂದರ ಭಾವನಾತ್ಮಕ ಹಬ್ಬಗಳಲ್ಲಿ ಒಂದಾದ ರಕ್ಷಾಬಂಧನದ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಕೊಡುತ್ತೇನೆ. ರಕ್ಷಾಬಂಧನ ಅಥವಾ ರಾಖಿ ಸಹೋದರ ಸಹೋದರಿಯರ ನಡುವೆ ಪ್ರೀತಿಯ ಬಂಧವನ್ನು ಆಚರಿಸುವ ಹಬ್ಬವಾಗಿದೆ. ಈ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಮಣಿಕಟ್ಟಿನ ಮೇಲೆ ರಾಖಿ ಎಂಬ ಪವಿತ್ರ ದಾರವನ್ನು ಕಟ್ಟುತ್ತಾರೆ. ಇದು ಕೇವಲ ದಾರವಲ್ಲ, ಇದು ರಕ್ಷಣೆ, ವಿಶ್ವಾಸ, ನಂಬಿಕೆ ಮತ್ತು ಪ್ರೀತಿಯ ಸಂಕೇತವಾಗಿದೆ. ಪ್ರತಿಯಾಗಿ ಸಹೋದರರು ಉಡುಗೊರೆಗಳನ್ನು ನೀಡುತ್ತಾರೆ ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲೂ ತಮ್ಮ ಸಹೋದರಿಯರನ್ನು ರಕ್ಷಿಸುವುದಾಗಿ ಭರವಸೆ ನೀಡುತ್ತಾರೆ. ಈ ಹಬ್ಬವು ಸಹೋದರ ಪ್ರೀತಿಯನ್ನು ಎಷ್ಟು ಶಕ್ತಿಶಾಲಿ ಮತ್ತು ಶುದ್ಧವಾಗಿರುತ್ತದೆ ಎಂಬುದನ್ನು ನೆನಪಿಸುತ್ತದೆ. ಈ ಹಬ್ಬವು ನಮ್ಮ ಸಂಸ್ಕೃತಿ ಮತ್ತು ಪುರಾಣಗಳಲ್ಲಿ ಆಳವಾದ ಬೇರುಗಳನ್ನು ಹೊಂದಿದೆ. ಅತ್ಯಂತ ಜನಪ್ರಿಯ ಕಥೆಗಳಲ್ಲಿ ಒಂದು ಮಹಾಭಾರತದ ಕಥೆಯಾಗಿದೆ. ಅಲ್ಲಿ ದ್ರೌಪದಿ ಕೃಷ್ಣನ ಮಣಿಕಟ್ಟಿನ ಮೇಲೆ ಬಟ್ಟೆಯ ತುಂಡನ್ನು ಕಟ್ಟಿದಳು. ಅವನು ಅವಳನ್ನು ಶಾಶ್ವತವಾಗಿ ರಕ್ಷಿಸುವುದಾಗಿ ಭರವಸೆ ನೀಡಿದನು. ಈಗ ರಕ್ಷಾಬಂಧನವನ್ನು ವಾಸ್ತವವಾಗಿ ಹೇಗೆ ಆಚರಿಸಲಾಗುತ್ತದೆ ಎಂಬುದರ ಕುರಿತು ಮಾತನಾಡೋಣ, ಏಕೆಂದರೆ ಅದು ನಿಜವಾಗಿಯೂ ಸುಂದರ ಮತ್ತು ಹೃತ್ಪೂರ್ವಕ ಸಂಪ್ರದಾಯವಾಗಿದೆ. ಸಹೋದರಿಯರು ವಿಶೇಷ ಅಡಿಗೆ ತಯಾರಿಸುವ ಮೂಲಕ ಪ್ರಾರಂಭಿಸುತ್ತಾರೆ. ರಕ್ಷಾಬಂಧನದಲ್ಲಿ ರಾಖಿ, ತಿಲಕಕ್ಕಾಗಿ ಸ್ವಲ್ಪ ಕುಂಕುಮ, ಮಂತ್ರಾಕ್ಷತೆ, ಧಾನ್ಯಗಳು, ಸಿಹಿ ತಿಂಡಿಗಳು ಮತ್ತು ದೀಪ ಸೇರಿವೆ. ನಂತರ ಸಮಾರಂಭದ ಸಮಯದಲ್ಲಿ ಸಹೋದರಿ ತನ್ನ ಸಹೋದರನ ಹಣೆಯ ಮೇಲೆ ತಿಲಕವನ್ನು ಇಡುತ್ತಾಳೆ. ಸಮೃದ್ಧಿಯ ಸಂಕೇತವಾಗಿ ಮಂತ್ರಾಕ್ಷತೆಯನ್ನು ಸಿಂಪಡಿಸುತ್ತಾಳೆ ಮತ್ತು ಅವನ ಮಣಿಕಟ್ಟಿನ ಮೇಲೆ ರಾಖಿಯನ್ನು ಕಟ್ಟುತ್ತಾಳೆ. ಇದರ ನಂತರ ಆರತಿ ಮಾಡಲಾಗುತ್ತದೆ. ಇದು ಅವನ ಯೋಗಕ್ಷೇಮ ಮತ್ತು ರಕ್ಷಣೆಯನ್ನು ಹಾರೈಸಲು ಒಂದು ಆಚರಣೆಯಾಗಿದೆ. ರಾಖಿ ಕಟ್ಟಿದ ನಂತರ ಅವಳು ಅವನಿಗೆ ಸಿಹಿ ತಿಂಡಿಗಳನ್ನು ತಿನ್ನಿಸುತ್ತಾಳೆ ಮತ್ತು ಪ್ರತಿಯಾಗಿ ಸಹೋದರ ಅವಳಿಗೆ ಉಡುಗೊರೆಯನ್ನು ನೀಡುತ್ತಾನೆ. ಉಡುಗೊರೆಗಿಂತ ಹೆಚ್ಚಾಗಿ ಅವಳನ್ನು ಯಾವಾಗಲೂ ರಕ್ಷಿಸುವ ಮತ್ತು ಬೆಂಬಲಿಸುವ ಭರವಸೆ ನಿಜವಾಗಿಯೂ ಮುಖ್ಯವಾಗಿದೆ. ಸಾಮಾನ್ಯವಾಗಿ ಕುಟುಂಬಗಳು ಒಟ್ಟಿಗೆ ಸೇರುತ್ತಾರೆ, ಊಟ ಮಾಡುತ್ತಾರೆ ಮತ್ತು ವಿಶೇಷ ಕ್ಷಣಗಳನ್ನು ಸೆರೆಹಿಡಿಯಲು ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ. ಕೆಲವು ಆಟಗಳು, ಹಾಡುಗಾರಿಕೆ ಅಥವಾ ನೃತ್ಯವನ್ನು ಸಹ ಒಳಗೊಂಡಿರುತ್ತದೆ. ವಿಶೇಷವಾಗಿ ದೊಡ್ಡ ಕುಟುಂಬಗಳಲ್ಲಿ ಸಹೋದರ ಸಂಬಂಧಿಗಳೂ ಸಹ ಭಾಗವಹಿಸುತ್ತಾರೆ. ಮರೆಯಬಾರದು, ದೂರದಲ್ಲಿ ವಾಸಿಸುವ ಅನೇಕ ಸಹೋದರಿಯರು ಈಗ ಅಂಚೆ ಮೂಲಕ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ರಾಖಿಗಳನ್ನು ಕಳುಹಿಸುತ್ತಾರೆ. ಆದ್ದರಿಂದ ದೂರವು ಆಚರಣೆಯನ್ನು ನಿಲ್ಲಿಸುವುದಿಲ್ಲ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.